ಗುರುವೇ ಸರ್ವಲೋಕಾನಾಂ ಭಿಷಿಜಿನೋ ಭವರೋಗಿಣಾಂ ಸರ್ವನಿಧಿಯೋ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಎನ್ನ ಪ್ರಾತಸ್ಮರಣೀಯರಾಗಿರುವ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಶ್ಚಲದಾಸರನ್ನು ಮೊದಲು ಮಾಡಿಕೊಂಡು ಪಿತಾಂಬಜಿಯವರನ್ನು, ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳ ಪಾದಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳೇ, ಇಲ್ಲಿ ವಿಚಾರ ಚಂದ್ರೋದಯ ಅನ್ನತಕ್ಕಂಥ ಗ್ರಂಥವನ್ನು ಎಲ್ಲಿವರೆಗೆ ಪ್ರತಿಪಾದನವನ್ನು ಮಾಡಿದ್ದಾರೆ ಅಂತ ಕೇಳಿದರೆ, ವೈರಾಗ್ಯದ ತನಕ ಹೇಳಿಕೊಂಡು ಬಂದಿದ್ದಾರೆ. ಇವತ್ತಿನ ವಿಷಯ ಅಧಿಕರಣವಾಗಿ ಇಟ್ಟುಕೊಂಡಿರುವ ಬಹು ಸುಂದರವಾದಂಥ ವಿಷಯ ಇದೆ. ಯಾವುದು ಹೊತ್ತು ಕೇಳಿದರೆ ಶ್ರದ್ಧಾ ಸಮಾಧಾನ ಎರಡು ಬೈತಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾರ ಗೀತೆಯಲ್ಲಿ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಅಚಿರೇನಾಗಚ್ಚತಿ. ಶ್ರದ್ಧೆ ಇದ್ರನ ಪ್ರತಿಯೊಂದು ಬರೆದ ಮೇಲೆ ಶ್ರದ್ಧಾ ಇರ್ಬೇಕು ನಮಗೆ. ಪರಮಾತ್ಮ ಶ್ರದ್ಧಾ ಇರ್ಲಿಕ್ಕೆ ಒಲಿತಾನೇನ? ಭಕ್ತಿನೂ ಅನಿಸ್ಕೋತೈತಿ, ಶ್ರದ್ಧಾನೂ ಅನಿಸ್ಕೋತೈತಿ. ಅಪಾರವಾಗಿರ್ತಕ್ಕಂಥ ಪರಮಾತ್ಮನ ಮೇಲೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಅವನ ಸ್ಮರಣೆ ಮಾಡಿದರೆ ಒಲಿತಾನೆ. ಮೊದಲ ಶ್ರದ್ಧಾದ ಮುಖ್ಯ ಐತ್ರಿ ಇಲ್ಲಿ, ಮಥನ ಗಡಿಗಿದ್ದಂಗಿಲ್ಲ. ಶ್ರದ್ಧಾ ಅಂತಂದ್ರೆ ಹೇಳ್ತಾರೆ ಕೇಳ್ರಿ, ವೇದ ಗುರುವಚನಗಳಲ್ಲಿ ವಿಶ್ವಾಸವೇ ಶ್ರದ್ಧಾ ಎಂದು ಹೇಳಲ್ಪಡುವುದು. ವೇದ ಗ್ರಂಥಗಳ ಮೇಲೆ, ವೇದಗಳ ಮೇಲೆ, 4 ವೇದಲ, ಸಾಮವೇದ, ಋಗ್ವೇದ, ಅಥರ್ವವೇದ, ನಾಲ್ಕು ವೇದಗಳದಾವ. ಆ ವೇದಗಳ ಮೇಲೆ ನಮಗೆ ಶ್ರದ್ಧಾ ಇರಬೇಕು. ಆ ವೇದದಿಂದ ನಾವು ಏನಾರ ತಿಳಿಬೇಕು, ನಾವು ಧನ್ಯರಾಗಬೇಕು ಅನ್ನತಕ್ಕಂಥ ನಂಬುದು ಶ್ರದ್ಧಾ ಹರಿತಾ ಇರಬೇಕಂಗ. ಯಾವಾಗ ತಿಳ್ಕೊಂಡಿನೋ, ಯಾವಾಗ ನೋಡಿನೋ, ಲವಲವಿಕೆ ಅಂತಾರೆ ನೋಡ್ರಿ. ಹಂಗೆ ವೇದ ಗುರುವಚನಗಳಲ್ಲಿ ವಿಶ್ವಾಸವೇ ಶ್ರದ್ಧಾ ಎಂದು ಹೇಳಲ್ಪಡುತ್ತದೆ. ಬರೀ ವೇದಗಳ ಮೇಲೆ ಅಷ್ಟ ನಮ್ಮ ಶ್ರದ್ಧಾ ಇತ್ತು. ಭಕ್ತಿಯಿಂದ ನಾವು ಮನೆಯೊಳಗನ ಓದಬಲ್ಲಿವ್ರಲೆ, ಎಲ್ಲರೂ ಭಾಳ ಸಾಲಿ ಕಲ್ತದ್ವಿ ನಾವು. ಎಲ್ಲ ಗ್ರಂಥವನ್ನು ಅಧ್ಯಯನ ಮಾಡಬಲ್ಲಿವಲ್ಲ ನಾವು. ವೇದಗಳ ಮೇಲೆ ಶ್ರದ್ಧಾ ಅಂತೀರಿ ಅಂದ ಬಳಿಕ ಮನೆಯೊಳಗೆ ಮಾಡಿಕೊಂಡ್ರೆ ನಡೆದಿರ್ಲೇನತ್ತ ಕೇಳಿದ್ರೆ ಇಲ್ಲ ರೀ. ಗುರು ಬೇಕದಕ್ಕೆ. ಗುರು ಇದ್ರೇ ಆ ವೇದಗಳನ್ನು ತಿಳ್ಸಕ್ಕೆ ಅವ್ರಿಗೆ ಬರ್ತೈತಿ. ನಮ್ಮಿಂದ ನಾವು ತಿಳಿತೀವಪ್ಪ ಅಂತಂದ್ರೆ ಸಾಧ್ಯವೇ ಇಲ್ಲ. ಏಸು ಜನ್ಮ ಆದರೂ ಕೂಡ ಅದು ತಿಳಿದೇ ಇಲ್ಲದ ಶಾಸ್ತ್ರ. ಗುರುಗಳ ಮೊದಲ ಬೇಕ. ಎಂಥ ಗುರುಗಳು ಅಂತ ಕೇಳಿದರೆ ಪುಣ್ಯಾತ್ಮರೇ, ಈ ವೇದ ವಚನಗಳನ್ನು ಹೇಳುವಂಥ ಸದ್ಗುರುನಾಥ
ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಗುರುಗಳು ಸಾಕಷ್ಟು ಮಂದಿ ಇದ್ದಾರೆ, ಆದರೆ ಇವತ್ತು ಹೇಳಕತ್ತರು ನೋಡಪ್ಪ ಎಷ್ಟು ಚಂದ. ಆತ್ಮಖ್ಯಾತಿ, ಖ್ಯಾತಿ, ಅನ್ಯತರ ಖ್ಯಾತಿ ಮತಗಳದಾವ ಅವ್ರಿಗೂ. ಅವರು 6 ಶಾಸ್ತ್ರ ಅದಾವಲ್ಲ, ಅವರ ಮೋಕ್ಷದ ಹಾದಿ ಅಲ್ಲ. ಪೂರ್ವಮೀಮಾಂಸರು, ಚಾರ್ವಾಕರು, ಪತಂಜಲಿಯವರು ಇವು ಸಾಕಷ್ಟು ಅದಾವ, ಆದರೆ ಅವರ ಮೋಕ್ಷ ಕಡೆ ಒಯ್ಯಂಗಿಲ್ಲ. ಒಂದೊಂದಕ್ಕೊಂದು ಮೋಕ್ಷ ಅಂತ ಹೇಳ್ತಾರೆ. ಆದ ಕಾರಣಕ್ಕಾಗಿ ಇಲ್ಲಿ ಗುರು ಎಂಥವ ಬೇಕಂತ ಕೇಳಿದ್ರೆ ಸಿದ್ಧಾಂತ ಮತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕಿಲ್ಲ. ಆದಿಶಂಕರಾಚಾರ್ಯರ ಸಿದ್ಧಾಂತ ಮತದ ನೀನೇ ಪರಮಾತ್ಮನಿದ್ದಿ ಹೇಳತಕ್ಕಂಥ ಸದ್ಗುರುನಾಥ ಬೇಕಿಲ್ಲ. ಅಂಥ ಗುರುವಿಗೆ ಶರಣ ಆದ್ರೆ ನಮ್ಮ ಸ್ವರೂಪವನ್ನು ನಾವು ತಿಳಿಯಾಕೆ ಬರ್ತೈತಿ. ಅಂಥ ಗುರುವಿನ ಮೇಲೆ ನಾವು ಶ್ರದ್ಧೆ ಇಡಬೇಕ್ರಿ. ಮತ್ತು ಶ್ರದ್ಧೆ ಇಡ್ಲಿಕ್ಕೆ ಅಂದ್ರೆ ಮನವನ್ನು ವಿಕ್ಷೇಪಾದಿಗಳಿಂದ ರಹಿತಪಡಿಸುವುದಕ್ಕೆ ಸಮಾಧಾನವೆನ್ನುತ್ತಾರೆ. ಮನವನ್ನು ವಿಕ್ಷೇಪಾದಿಗಳಿಂದ ಚಂಚಲಕ್ಕೈತದ ಮನಸ್ಸು. ಕ್ಷೇಪ ಅಂದರೆ ಚಂಚಲ ಆಗು, ಚಿತ್ತಿನ ಚಂಚಲ ಅಂತ ಹೇಳ್ತಾರೆ. ಆ ಮನಸ್ಸನ್ನು ಪಡಿಸುವುದಕ್ಕೆ ಸಮಾಧಾನವೆನ್ನುತ್ತಾರೆ. ಆ ಮನಸ್ಸನ್ನು ನಿಗ್ರಹ ಮಾಡಬೇಕಲ್ಲ ಮೊದಲ. ಎಲ್ಲದರಲ್ಲಿ ಮನಸ್ಸ ಬರ್ತೈತ್ರಿ. ಈ ಹರಿದಾಡು ಮನಸ್ಸನ್ನು ನಿಂದ್ರಿಸುವಂಥ ಸಾಮರ್ಥ್ಯ ಬೇಕಲ್ಲ. ಆ ಸಾಮರ್ಥ್ಯವನ್ನು ಮಾಡಿಕೊಳ್ಳೋದಕ್ಕಾಗಿ ಮನಸ್ಸನ್ನು ರಹಿತಪಡಿಸುವುದಕ್ಕೆ ಸಮಾಧಾನ ಅಂದ್ರವರು. ಮನಸ್ಸನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳಾಕ ಇದಕ್ಕೆ ಸಮಾಧಾನ ಅಂದರು. ನೋಡ್ರಿ, ನೀವು ಮನಸ್ಸು ಚಂಚಲ ಆಯ್ತಪ್ಪ ಅಂತಂದ್ರೆ ಹಾರ್ಟ್ ಹೊಡ್ಕೋತಕ್ಕಂಥದ್ದು, ಚಿತ್ತ ಚಂಚಲಾಗಿ ಬಿಡ್ತತಿ, ವಿಚಾರ ಮಾಡಕ್ಕತ್ತತಿ, ಬರೇ ವಿಚಾರ ಚಂಚಲ ಆತಂದ್ರೆ ಯಾವುದೂ ತಿಳಿಯಂಗಿಲ್ಲ. ತೀತೇನಂದ್ರೆ ತಿಳಿಯಂಗಿಲ್ಲ ಅದು. ಈಗ ಕನ್ನಡಿ ಐತ್ರಿ, ಕನ್ನಡಿ ಒಳಗೆ ನಾವು ನೋಡ್ಕೊಳಕತ್ತಿದ್ದೀವಿ. ಆ ಕನ್ನಡಿ ಅತ್ತ ಇತ್ತ ಹೊಳ್ಳಾಡಕ್ಕೈತಂದ್ರೆ ಮುಖ ಸರಿಯಾಗಿ ಕಾಣಂಗಿಲ್ಲ. ಆ ಚಲೋ ತಂಗದ ಕನ್ನಡಿ ನೆಟ್ಟಗೆ ಕುಯ್ತಪ್ಪ ಅಂತಂದ್ರೆ ಆಗ ನಮ್ಮ ಮುಖ ಚಂದಂಗೆ ಕಾಣಿಸ್ತೈತಿ. ಅದರಂತೆ ಚಿತ್ತನತಕ್ಕಂಥದ್ದು ರಹಿತಪಡಿಸುವುದಕ್ಕೆ ಇದಕ್ಕೆ ಸಮಾಧಾನ ಅಂದರು. ಮನಸ್ಸು ಶಾಂತಿ ಇತ್ತಂದ್ರೆ ಎಷ್ಟು ಸಮಾಧಾನ ಆಕತ್ರಿ. ನೋಡ್ಬೇಕಾರೆ ನಾವು ಧ್ಯಾನಕ್ಕೆ ಕೂತಾಗ ಮನಸ್ಸು ಶಾಂತ ಇರ್ತೈತಿ. ಏನರೇ ಒಂದು ಓದು ಮುಂದೆ ಶಾಂತ ಇರ್ತೈತಿ, ಅದ್ರ ಮೇಲೆ ಚಿತ್ತ ಹೊಕ್ಕೈತಿ. ಈ ಉಳ್ಕಿದ್ರಾಗ ಹೊಕ್ಕತ್ತೆ ಇರ್ತೈತೆ ಅಂದ್ರೆ ಇರುವುದಿಲ್ಲ. ಹರಿ ಬಿಟ್ಟಂಗೆ ಆಕೈತದ, ಕಣ್ಣಿ ಬಿಟ್ಟಂಗೆ ಆಕೈತದ. ಕಣ್ಣಿ ಬಿಟ್ಟು ಹೋರಿಗತಿ ಮಾಡ್ತದೆ. ಆದ ಕಾರಣಕ್ಕಾಗಿ ಸಮಾಧಾನವೆನ್ನುತ್ತಾರೆ. ಸರ್ವಸಾಧನ ಸಂಪತ್ತಿನಲ್ಲಿ ಶ್ರದ್ಧೆಯು ಮಥನ ಪಾತ್ರೆಗೆ ಸದೃಶ್ಯವಾಗಿರುವುದು. ಮಥನ ಪಾತ್ರಕ್ಕೆ ಹೋಲಿಸಿದ್ದಾರೆ ಇದನ್ನು ಪುಣ್ಯಾತ್ಮರೇ. ಮಥನ ಪಾತ್ರೆ ಅಂತಂದ್ರೆ ಇಲ್ಲಿ ನಮ್ಮ ಎಮ್ಮೆ ಭಾಳ ಹಿಂಡ್ತೈತ್ರಿ. 2 ಕಿಲೋ ಹಾಲು ಹಾಕಿವನ್ನ ಹಾಕೋದಿಲ್ಲ, ನಾವು ಮನೆಗೆ ಇಟ್ಕೋತೀವಿ. ಮಜ್ಜಿಗೆ ಮಾಡ್ತೀವಿ, ಮೊಸರು ಮಾಡ್ತೀವಿ, ದೊಡ್ಡ ಕಡಬಲ್ಲೇ ಕಡಿತೀವಿ ನಾವು. ಹೇಳ್ತಾರೆ ರಾಬದ ಮನೆಯವರು,
ಆಗಿನ ಕಾಲದಾಗ ನಾವು ಎಮ್ಮಿರುತನ ಕಡಿದು ಮಾಡ್ತಿದ್ವಿ. ದೊಡ್ಡ ಕಡಗೋಲಿ ಮೊಸರು ಐತಿ, ಕಡಗೋಲ ಐತಿ, ಗಡಿಗೆ ಐತಿ, ಕಡೆಯವ್ರದಾರ ಕಂಬ ಐತಿ, ಎಲ್ಲ ತಯಾರೈತಿ. ಗಡಿಗೆ ಒಡೆದು ಹೋತಂದ್ರೆ ನಡ್ಬಾರ್ಕ ಗಡಿ ಕಡಗೋಲಕ್ಕೆ ಹತ್ತಿ ಒಡೆದು ಬಿಡ್ತಂದ್ರೆ ಏನು ಮಾಡ್ಲಿಕ್ಕೆ ಬರ್ತೈತಿ? ಎಲ್ಲ ನೆಲಪಾಲಕ್ಕ ಉಪಯೋಗ ಇಲ್ಲದಾಕೈತೆ. ಮೊಸರು ಇಲ್ಲ, ಮಜ್ಜಿಗೂ ಇಲ್ಲ ತಿನ್ನಕ್ಕೆ, ಬೆನ್ನು ಇಲ್ಲ, ಎಲ್ಲ ಒಡೆದು ಹೋಗ್ತೈತಿ ಗಡಿ. ಏನು ತೊಗೊಂಡಾರ, ಏನು ಮಾಡಿದ್ರಿ? ಹಂಗೆ ಮತನ ಪಾತ್ರಕ್ಕೆ ಈ ಹೋಲಿಸಿದ್ದಾರೆ ಮನಸ್ಸನ್ನು. ಶ್ರದ್ಧೆ ಅನ್ನತಕ್ಕಂಥದ್ದು, ಭಕ್ತಿ ಅಂತಕ್ಕಂಥದ್ದು ಮತನ ಪಾತ್ರಕ್ಕೆ ಹೋಲಿಸ್ಯಾರ ಹೊರತಾಗಿ ಇನ್ನೊಂದಕ್ಕೆ ಹೋಲಿಸಿಲ್ಲ. ಅಂಥ ಶ್ರದ್ಧಾ ಬೇಕು. ಇಂಥ ಶ್ರದ್ಧಾ ಶಿಷ್ಯನಲ್ಲಿ ಸದ್ಗುರುನಾಥನ ಮ್ಯಾಲೆ ಅಷ್ಟು ಇತ್ತಪ್ಪ ಅಂತಂದ್ರೆ ಅದು ಜ್ಞಾನ ಆಕೈತ್ರಿ. ಪುಣ್ಯಾತ್ಮರೇ ಇರ್ಲಿಕ್ಕೆ ಜ್ಞಾನ ಆಗಂಗಿಲ್ಲ. ಅಂಥ ಶ್ರದ್ಧೆ ಬೇಕು. ಅದಕ್ಕೆ ಪರಮಾತ್ಮ ಗೀತೆಯಲ್ಲಿ ಹೇಳಿದರು, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯ ಚಿರೇನಾಗಚ್ಚತಿ ಅಂತ. ಗೋವಿಂದ ಭಟ್ಟರು ಬ್ಯಾರೆ ಕಡೆ ಊಟಕ್ಕೆ ಹೇಳಿದ್ರು, ಹೋಗಬೇಕಾಗಿತ್ತು. ಎಲ್ಲಿದ್ರಿ ಕಾಲು ನಡಿ 4 ಮಂದಿ ಶಿಷ್ಯರಿದ್ರು. ಅವರು ಗೋವಿಂದ ಭಟ್ಟರಿಗೆ ಇದ್ದಾಗ ಅವರು ಕಡಾವು ಹಾಕೊಂಡಿದ್ರು. ಒಂದು ಮುಳ್ಳ ಬೇಲಿ ಬತ್ತು. ಆ ಬೇಲಿ ದಾಟಬೇಕಲ್ಲ, ಹಾದಿದ್ರಿಕ್ಕಿಲ್ಲ. ದಾಟಬೇಕಾದ್ರೆ ಹೆಂಗೆ ಮಾಡಬೇಕು? ಹಾದಿ ಮಾಡೋಕ್ಕೂ ಕೊರಿ ಮಣ್ಗಂಡ ಒಟ್ಟ್ಯಾರ. ಆಚೆ ಕಡೆ ಹೋಗಲಿಕ್ಕೆ ಚಪ್ಪಲಿಲ್ಲ ಯಾರಿಗೆ? ಶಿಷ್ಯಗಳಿಗೆ. ಆವಾಗ ಗೋವಿಂದ ಭಟ್ಟರು ಏನು ಹೇಳಿದರು ಶಿಷ್ಯರಿಗೆ ಅಂತ ಕೇಳಿದ್ರೆ, ನೋಡ್ರಪ್ಪ, ನಾ ಮೊದಲು ದಾಟ್ತೇನೆ, ಆಮೇಲೆ ನನ್ನ ಕಡಾವವನ್ನು ಆ ಮುಳ್ಳಿನ ಟೊಂಪಿ ಮೇಲೆ ಇಡ್ತಾನೆ, ಅದ್ರ ಮ್ಯಾಲೆ ಒಂದು ಕಾಲಿಟ್ಟ ಜಿಗದ ಬರಿಪ್ಪ ಅಂತ ಹೇಳಿದರು ಗೋವಿಂದ ಭಟ್ಟರು. ಅವರು 3 ಮಂದಿ ಏನಿದ್ರು, ಇಪ್ಪ ನಿಮ್ಮ ಪಾದದ ಮೇಲೆ ಕಾಲು ಇಡೋದೇನಂತ ಕೇಳಿದರು ಅವರು. ನಿಮ್ಮ ಪಾದದ ಮೇಲೆ, ಪಾದರಾಕ್ಷಿ ಮೇಲೆ ಕಾಲು ನಾವು ಹೆಂಗೆ ಇಡೋದು ಅಂದ್ರೆ ಅವರು. ಆವಾಗ ಶರೀಫ ಅವತ್ತನ ಬಂದಿದ್ದ, 4-5 ವರ್ಷದ ಇದ್ದ. ಅಪ್ಪಾರ ನಾ ಬರ್ತೇನೆ ರೀ ಅಂದ. ಆ ಪಾದಕ್ಕೆ ಮೇಲೆ ಕಾಲಿಟ್ಟ ನಾ ಜಿಗಿತ್ನಂದವನ. ಆ ಗುರುಗಳು ಕೂಡ ಜಿಗದವ. 3 ಮಂದಿ ಏನ ಪಾದಕ್ಕೆ ಮೇಲೆ ಹೇಗೆ ಕಾಲು ಇಡುವುದಿಲ್ಲ, ಹೆಂಗೆ ದಾಟುದ್ರಿ ಅಂದ ಬಳಿಕ, ನೋಡಪ್ಪ ಕಾಲ ಮೇಲೆ ಇಡುವುದಲ್ಲದ ನನ್ನ ಬಾಯಿ ಮೇಲೆ ಇಟ್ಟಿರ್ಲ. 3 ಮಂದಿ ಶಿಷ್ಯರಾಗಲಿಲ್ಲ ಅವರು. ಒಬ್ಬ ಮಾತ್ರ ಆದ ಶರೀಫನತಕ್ಕಂಥವ. ಈ ಸೂರ್ಯ ಚಂದ್ರಾದಿಗಳು ಇರುವ ತನಕ ಶರೀಫನ ಕತೆ, ಶರೀಫನ ಹಾಡ, ಶರೀಫನ ಚರಿತ್ರೆ ಅನೇಕ ಥರದಲ್ಲಿದಾವ. ಅಂಥ ಶ್ರದ್ಧೆ ಬೇಕು ನಮ್ಮ ಗುರುವಿನ ಮೇಲೆ. ನಮ್ಮ ಶಿಷ್ಯ ಆದಂಥವ ಆ ಸದ್ಗುರುನಾಥನ ಮೇಲೆ ಅಷ್ಟು ಶ್ರದ್ಧೆ ಇದ್ದಪ್ಪ ಅಂತಂದ್ರೆ ಅವ ಜ್ಞಾನ ಮಾಡಿಕೋತಾನೆ. ಇಲ್ಲವಾದ್ರೆ ಎಲ್ಲರಿಗೂ ಜ್ಞಾನ ಪಡ್ಕೊಳಕ್ಕೆ ಬರ್ತತೇನ್ರಿ ಅಂತ ಕೇಳಿದ್ರೆ ಎಲ್ಲರಿಗೂ ಬರಂಗಿಲ್ಲ. ಎಲ್ಲರೂ ಶಿಷ್ಯರ ಅಕ್ಕಾರ, ಆದ್ರೆ ಅಷ್ಟ್ರ ಪೂರ್ತಿಯಲ್ಲಿನ ಅಕ್ಕಾರ. ಆದರೆ ಜ್ಞಾನ ಆಗಿಬೇಕಾಗಿತ್ತಂದ್ರೆ ನಾವು ಗುರುಗಳ ಮೇಲೆ ಶ್ರದ್ಧೆಯನ್ನು ಇಡಬೇಕು ಪುಣ್ಯಾತ್ಮರೇ. ಅದಕ್ಕೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನು ವಿಹಾರಕ್ಕೆ ಹೊಂಟಿದ್ರಲ್ಲ,
ಹೇಳೇನೇನೋ ಈಗ. ಹೋಗೋ ಸಂದರ್ಭದಲ್ಲಿ ಆಗ ಪರಮಾತ್ಮ ಕೇಳಿದ ಅರ್ಜುನನ, ಏ ಅರ್ಜುನ, ಅಲ್ಲಿ ಗಿಡದೊಳಗೆ ಕಾಗಿ ಕೂತೈತೆ ನೋಡು. ಹೌದು ಕೃಷ್ಣ ಅಂತ. ಮುಂದಕ್ಕೂಸ 4 ಹೆಜ್ಜೆ ಹೋಗ್ಬಿಡ್ದಂದ್ರೆ, ಏ ಕಾಗೆಲ್ಲೋ ಅದು ಗಿಳಿ ಐತಿ ಅಂದ. ಗಿಳಿ ಐತಿ ಅಂದ್ಗಳೇ, ಹೌದು ಕೃಷ್ಣ ಅಂತ. ಮುಂದಕ್ಕೂಸ ಹೋಗ್ಬಿಡ್ದಂದ್ರೆ, ಏ ರತ್ನ ಪಕ್ಷಿ ಬತ್ ನೋಡು ಅಲ್ಲಿ ಅಂದ. ಹೌದು ಕೃಷ್ಣ. ನಿನಗೆ ಕಣ್ಣಾರ ಅದಾವ ಇಲ್ಲೋ ಅಂತ ಕೇಳಿದ ಅರ್ಜುನನ್ನ ಶ್ರೀಕೃಷ್ಣ ಪರಮಾತ್ಮ. ಕಣ್ಣ ಅದಾವ, ನಿನ್ನ ಮ್ಯಾಲ ಶ್ರದ್ಧಾ ಐತಿ ನಂದ. ಈ ಕಣ್ಣ ಏನು ನೋಡಿದ್ರೆ ಏನು ಬಿಟ್ಟರೆ ಏನು, ನಿನ್ನ ಮ್ಯಾಲ ಶ್ರದ್ಧೆ ಐತಿ, ನೀ ಹೆಂಗೆ ಹೇಳ್ತಿ ಹಂಗೆ ಅನ್ನೋದು ಹೇಳಿದ ಅರ್ಜುನ ಪುಣ್ಯಾತ್ಮರೇ. ಹೇಳಲಿಕ್ಕೆ ಕಾರಣ ಏನಂದ್ರೆ, ನಾವು ಯಾರ ಮೇಲೆ ಮಾಡಿದರೂ ಶ್ರದ್ಧಾ ಬೇಕು ನಮ್ಗೆ. ಅಣ್ಣ ತಮ್ಮಂದ್ರ ಮೇಲೆ ಶ್ರದ್ಧಾ ಬೇಕು, ತಂದೆ ತಾಯಿಗಳ ಮೇಲೆ ಶ್ರದ್ಧೆ ಬೇಕು. ಚಂದಂಗಿರೋದು 4 ದಿನ ಐತಿದ. 3 ದಿನದ ಸಂತಿ, ಆತ್ಮನ ಕಾಣದ ನೀ ಕುಂತಿ. ಬೇಡು ಪರರ ಚಿಂತಿ, ನಾಳೆ ಕೇಳಿದರೇನಂತಿ. ಪುಣ್ಯಾತ್ಮರೇ, ಇದು 3 ದಿನದ ಸಂತಿ ಐತದ. ಚಂದಂಗ ಸಂತಿ ಮಾಡಿಕೊಂಡು ಹೋಗಿಬಿಡೋದೈತೆ. ಯಾರ ಸ್ಥಿರವಾಗಿ ಉಳ್ಯಾಕೆ ಬಂದಿಲ್ಲ ಇಲ್ಲಿ. ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮೇಲೆ ಶ್ರದ್ಧೆಯನ್ನು ಇಟ್ಟದ್ದಾದ್ರೆ ನಮಗೆ ಜ್ಞಾನ ಆಕ್ಕೈತಿ ಅಂತ ಹೇಳ್ಕೊಂಡು ಬಂದಾರ. ಸರ್ವ ಸಾಧನ ಸಂಪತ್ತಿ ರೂಪ ವೃಕ್ಷಕ್ಕೆ ಫಲವಾಗಿರುವ ಶ್ರದ್ಧಾ ಇಲ್ಲದಿರಲು ನಾಶವಾದಲ್ಲಿ ಸರ್ವ ಸಾಧನಗಳು ವ್ಯರ್ಥವಾಗುತ್ತವೆ. ಎಲ್ಲ ಸಾಧನಗಳು ವ್ಯರ್ಥ ಆಕ್ಕವ. ಮತನಗಡಿಗೆ ಹೊಡಿತಪ್ಪ ಅಂತಂದ್ರೆ ಅವು ಉಳ್ಕಿದ್ವು ಎಲ್ಲ ಹೋಗಿ ಬಿಡ್ತಾವ. ಹಸ್ರ ಮಜ್ಜಿಗೆ ಹೆಂಗೆ ಕೆಟ್ಟಿತ್ತಲ್ಲ ಹಂಗೆ ವ್ಯರ್ಥ ಆಕ್ಕೈತಿ. ಶ್ರದ್ಧಾ ಮೂಲಕವಾಗಿ ಅನ್ಯ ಸಕಲ ಸಾಧನಗಳು ಸಫಲವಾಗುವುದರಿಂದ ಜ್ಞಾನದ ಸರ್ವ ಸಾಧನಗಳಲ್ಲಿ ಶ್ರದ್ಧಾರೂಪ ಸಾಧನವು ಮುಖ್ಯವಾಗಿರುವುದರಿಂದ ಅದನ್ನು ಕುಶಂಗಾದಿ ನಿಮಿತ್ತಗಳಿಂದ ರಕ್ಷಣೆ ಮಾಡತಕ್ಕದ್ದು. ಶ್ರದ್ಧೆ ಅನ್ನತಕ್ಕಂಥದ್ದು ರಕ್ಷಣೆ ಮಾಡಿಕೋರಿ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಅಂಥ ಶ್ರದ್ಧೆಯನ್ನು ನಾವು ದೇವ್ರ ಮೇಲಾಗಲಿ, ಆ ಸದ್ಗುರುನಾಥನ ಮೇಲಾಗಲಿ, ಎಲ್ಲದರ ಮೇಲೆ ಶ್ರದ್ಧೆಯನ್ನು ಇಟ್ಟು ನಾವು ನೀವು ಮುಕ್ತರಾಗೋಣ ಅಂತ ತಿಳ್ಕೊಂಡು 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.